ಓಕೆ. ಗೌತಮಿ ಅವರು ಮೋಕ್ಷಿತ್ ಅವರು ಮಧ್ಯದಲ್ಲಿ ಒಂದ್ ನಿರ್ಧಾರ ತಗೊಂತಾರೆ. ಸ್ಪೆಷಲಿ ಕಾರ್ ಇಂದ ಹೋಗ್ಬಿಟ್ಟು ಬಂದ್ಮೇಲೆ ಮನೇಲಿ ಒಂದ್ ದೊಡ್ಡ ಗಲಾಟೆ ಆಗತ್ತೆ. ಅದಾಗ್ ಸ್ವಲ್ಪ ದಿನಕ್ಕೆ ಇವ್ರಿಬ್ರು ಫ್ರೆಂಡ್ಶಿಪ್ ಇಂದ ನಾನ್ ದೂರ ಇರೋಣ ಅಂತ ಹೇಳ್ಬಿಟ್ಟು ಅವ್ರ ತರಾನೇ ಏನಾದ್ರು ಗೌತಮಿ ಅವರು ನಿರ್ಧಾರ ಮಾಡಿದಿದ್ರೆ ಇವತ್ ಫಿನಾಲೆಲಿ ಇರ್ತಿದ್ರ ಅಂತ. ಫಿನಾಲೆಲಿ ಇರ್ತಿದ್ದೆ, ಆದ್ರೆ ಗೌತಮಿ ಆಗಿರ್ತಿರ್ಲಿಲ್ಲ ನಾನು. ನನಗೆ ಒಂದು ತಲೆಯಲ್ಲಿ ಏನಿತ್ತು ಅಂದ್ರೆ, ನಾನು ಮನೆ ಒಳಗಡೆ ಏನ್ ಯೋಚನೆ ಮಾಡಿ ಕಾಲಿಡ್ತೀನೋ ಅಥವಾ ಏನಾಗಿ ಕಾಲಿಡ್ತೀನೋ ಹೊರಗೆ ಬರ್ತಾನೋ ಅದೇ ಆಗಿರ್ಬೇಕು. ಅದು ಮೊದಲನೇ ವಾರನೇ ಆಗಿರ್ಲಿ ಅಥವಾ ಫಿನಾಲೆ ವಾರ ಆಗಿರ್ಲಿ ಅಥವಾ ಮಧ್ಯೆ ಎಲ್ಲೇ ಆಗಿರ್ಲಿ. ಫ್ರೆಂಡ್ಶಿಪ್ನ ನಾವು ತುಂಬಾ ಕಡೆ ಹೇಳಿದೀವಿ, ಇಟ್ ಇಸ್ ಆರ್ಗ್ಯಾನಿಕ್ನ ವಿ ಕೆನಾಟ್ ಕಟ್ ಲೈಕ್ ದ್ಯಾಟ್. ಮಾಡ್ತಿದೀವಿ ಅನ್ನೋದಾದ್ರೆ ಹೌದು, ಆಟದ ಸಲುವಾಗಿ ಮಾಡ್ಲೇಬೇಕಾಗುತ್ತೆ. ಆಮೇಲೆ ಸರ್ ಹೇಳಿದಾಗ ಆಲ್ಟ್ರೇಷನ್ಸ್ ಮಾಡ್ಕೋಬಹುದಾ, ನಿಭಾಯಿಸ್ಬೋದಾ, ಡಿಸ್ಟಿಂಗ್ವಿಷ್ ಮಾಡ್ಬೋದಾ, ಇದೆಲ್ಲ ಕೆಲಸ ಮಾಡಿದ್ದಿದೆ. ಆದರೆ ಸೀದಾ ಆಟಕ್ಕೆ ಅಂತ ಫ್ರೆಂಡ್ಶಿಪ್ನೇ ಕಟ್ ಮಾಡ್ಬಿಡೋದು ಅಥವಾ ಆಟಕ್ಕೆ ಅಂತ ಫ್ರೆಂಡ್ಶಿಪ್ ಮಾಡೋದು ತಪ್ಪು ಅಂತ ನನಗನ್ಸುತ್ತೆ. ಯಾಕಂದರೆ ಅಲ್ಲಿ ಟಾಸ್ಕು ಇನ್ನೆಲ್ಲ ವಿಷಯ ಬಿಟ್ಟು ನಮಗೆ ನಮ್ದೊಂದು ಪರ್ಸ್ನಲ್ ಸ್ಪೇಸ್ ಇರುತ್ತೆ ಮಾತಾಡೋದಕ್ಕೆ, ಊಟ ಮಾಡೋದಕ್ಕೆ, ಇನ್ನೆಲ್ಲೋ ಲಾನಲ್ಲಿ ಕೂತ್ ಮಾತಾಡೋದಕ್ಕೆ ಅಥವಾ ಈ ಡೋರ್ ಹತ್ರ ಕೂತ್ ಮಾತಾಡೋದಕ್ಕೆ ಈ ಸ್ಪೇಸ್ಗಳಿದೆ. ಅದು ಗೌತಮಿ ಜೆನ್ಯೂನ್ ಆಗಿ ಕನೆಕ್ಟ್ ಆಗದೆ ಇರೋರ ಜೊತೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ಇಡೀ ಮನೆಯಲ್ಲಿ ನಾ ಕನೆಕ್ಟ್ ಆಗಿದ್ದಿದ್ದೆ ಅವರಿಬ್ಬರಿಗೆ. ಅದು ಈಗ ಬರ್ತಾ ಬರ್ತಾ ಹನುಮುಗೆ. ಅದು ಬಿಟ್ಟರೆ ನಾನು ಇನ್ನು ಯಾರ ಜೊತೆನೂ ಮಾತಾಡೋದಕ್ಕೆ ಸಾಧ್ಯ ಇರಲಿಲ್ಲ.